ವೆಲ್ಕಮ್ ಟು MK ವ್ಲಾಗ್. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ. ಸೊ ಇವತ್ತಿನ ಟಾಪಿಕ್ ಫ್ರೆಂಡ್ಸ್, ಬ್ಯಾಂಕ್ ರೀಕನ್ಸಿಲೇಷನ್. ಒಂದು ಕಂಪನಿ ಅಕೌಂಟೆಂಟ್ ಆಗಿ ಹೋದರೆ ಫಸ್ಟು ಕೇಳೋದು ಬ್ಯಾಂಕ್ ರೀಕನ್ಸಿಲೇಷನ್ ಗೊತ್ತಾ ಅಂತ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಕಂಪನಿ ಬುಕ್ ಆಫ್ ಬ್ಯಾಲೆನ್ಸು ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿರೋ ಬುಕ್ ಆಫ್ ಬ್ಯಾಲೆನ್ಸು ಎರಡು ಮ್ಯಾಚ್ ಆಗಬೇಕು. ಆ ಮ್ಯಾಚ್ ಆಗೋದಕ್ಕೆ ನಾವು ಟ್ಯಾಲಿಲಿ ಬ್ಯಾಂಕ್ ರೀಕನ್ಸಿಲೇಷನ್ ಮಾಡಿ ಮ್ಯಾಚ್ ಮಾಡ್ತೀವಿ. ಸೊ ಬ್ಯಾಂಕ್ ರೀಕನ್ಸಿಲೇಷನ್ ಮಾಡ್ಬೇಕಾದ್ರೆ ಮೇಜರಾಗಿ ಒಂದು ಪ್ರಾಬ್ಲಮ್ ಬರುತ್ತೆ, ಓಪನಿಂಗ್ BRS ಅಂತ. ಅದಂದರೆ ಏನು ಮತ್ತು ಅದನ್ನು ಡಿಲೀಟ್ ಮಾಡೋದು ಹೇಗೆ, ಅದಾದಮೇಲೆ ರೀಕನ್ಸಿಲೇಷನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಟ್ಯಾಲಿಗೆ ಹೋಗೋಣ. ಸೊ ಟ್ಯಾಲಿ ಗೇಟ್ವೇ ಟ್ಯಾಲಿಗೆ ಹೋಗ್ಬಿಟ್ಟು ಡಿಸ್ಪ್ಲೇ ಮೋರ್ ಬುಕ್ಸ್, ಅಕೌಂಟ್ ಬುಕ್ಸ್, ಕ್ಯಾಶ್ ಬ್ಯಾಂಕ್ ಬುಕ್, ಅದರಲ್ಲಿ ಬ್ಯಾಂಕ್ ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ 1 ಮಂತ್ ಸೆಲೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಏಪ್ರಿಲ್ ಮಂತು. ಸೈಡಲ್ಲಿ ರೀಕನ್ಸಿಲ್ ಅಂತ ಇರುತ್ತೆ, ಸೊ ಅದನ್ನು ಕ್ಲಿಕ್ ಮಾಡಬೇಕು. ಸೊ ರೀಕನ್ಸಿಲೇಷನ್ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಫ್ರಮ್ ಏಪ್ರಿಲ್ 2018 ಇರುತ್ತೆ. ಸೊ ನಾನು ಇದನ್ನು ಮಾಡ್ತಿರೋದು 2022-23ಗೆ, ಅಂದರೆ ಏಪ್ರಿಲ್ 18 ಇದೆ. ನೋಡಿ ಇವಾಗ ಡೇಟ್ ತೋರಿಸ್ತಿದ್ದೀನಿ. 1 ಏಪ್ರಿಲ್ 2022, 34 ಏಪ್ರಿಲ್ 2022, ಅಂದರೆ ಏಪ್ರಿಲ್ ಮಂತು 2022. ಓಕೆನಾ? ಇದು 18 ಇದೆ. ಸೊ ನಾನು 7 ಏಪ್ರಿಲ್ 2018 ಅಂತ ಕೊಟ್ಟರೆ ಅದು ತೊಗೊಳ್ಳಲ್ಲ, ಯಾಕಂದರೆ ನಾನು ಸೆಲೆಕ್ಟ್ ಮಾಡಿರೋ ಪೀರಿಯಡ್ 22-23. ಸೊ ಹಾಗಾಗಿ ಅದು ತೊಗೊಳ್ಳಲ್ಲ. ಓಕೆನಾ? ಅದಕ್ಕೆ ನಾನು ಏನು ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನಾನು ನಿಮ್ಗೆ ಅವಾಗಲೇ ಹೇಳಿದ್ದೆ, ಬ್ಯಾಂಕ್ ರೀಕನ್ಸಿಲೇಷನ್ ಅಂದರೆ ಏನು ಅಂದರೆ ಕಂಪನಿ ಬುಕ್ಸ್ಗೂ ಮತ್ತು ಬ್ಯಾಂಕ್ ಆಸ್ ಪರ್ ಬ್ಯಾಂಕ್ ಬ್ಯಾಲೆನ್ಸ್ಗೂ ಎರಡು ಮ್ಯಾಚ್ ಆದರೆ ಮಾತ್ರನೇ ಬ್ಯಾಂಕ್ ಪರ್ಫೆಕ್ಟ್ ಆಗಿದೆ ಅಂತ. ಸೊ ಇಲ್ಲ ಅಂದರೆ ಈ ಥರ ಡಿಫ್ರೆನ್ಸ್ ಇರೋದನ್ನ ನಾವು ರೀಕನ್ಸಿಲೇಷನ್ ಮಾಡಬೇಕು. ಸೊ ಅದೇ ಬ್ಯಾಂಕ್ ರೀಕನ್ಸಿಲೇಷನ್. ಬ್ಯಾಂಕ್ ರೀಕನ್ಸಿಲೇಷನ್ ಮಾಡಬೇಕಾದ್ರೆ ಮೇಯ್ನು ಓಪನಿಂಗ್ BRS ಅಂತ ಅಲ್ಲಿ ವೋಚರ್ ಟೈಪ್ ಇದೆ. ಸೊ ಆ ಓಪನಿಂಗ್ BRSನ ಡಿಲೀಟ್ ಮಾಡ್ಕೊಬೇಕು ಫಸ್ಟು. ಸೊ ಆ ಡಿಲೀಟ್ ಮಾಡ್ಕೊಳ್ಳೋದಕ್ಕೆ ಈ ಕಡೆ ರೈಟ್ ಸೈಡಲ್ಲಿ ನಿಮಗೆ ಓಪನಿಂಗ್ BRS ಅಂತ ಇರೋದನ್ನು ಕ್ಲಿಕ್ ಮಾಡ್ಕೋಬೇಕು. ಸೊ ನಿಮಗೆ ಓಪನಿಂಗ್ BRS ಕ್ಲಿಕ್ ಆಗುತ್ತೆ, ಎಸ್ ಅಂತ ಕೊಡಬೇಕು. ಸೊ ನಿಮಗೆ ಎಷ್ಟು ಓಪನಿಂಗ್ BRS ಇರುತ್ತೋ ಅಷ್ಟು ಓಪನ್ ಆಗುತ್ತೆ. ನೋಡಿ ಇದು ತೋರಿಸ್ತಿದೆಯಲ್ಲ, ನಾನು ಎಂಟ್ರಿ ಮಾಡಿದ್ದೀನಿ, ಹಂಗಾಗಿ ಅದು ಓಪನ್ ಆಗ್ತಿಲ್ಲ. ಅದನ್ನು ತೆಗೆದುಬಿಟ್ಟು ಮತ್ತೆ ಓಪನಿಂಗ್ BRS ಅಂತ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಎಷ್ಟು ಓಪನಿಂಗ್ ಇರುತ್ತೋ ಅಷ್ಟು ಬರುತ್ತೆ, ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಅಂತ ಇದರ್ಥ. ಯಾರು ರೀಕನ್ಸಿಲೇಷನ್ 3-4 ಇಯರ್ಸ್ ಮಾಡಿರಲ್ಲ ಅದೆಲ್ಲ ಹಿಂಗೆ ಬಂದು ಕುತ್ಕೊಳ್ಳುತ್ತೆ. ಸೊ ಈ ಥರ ಕುತ್ಕೊಂಡಾಗ ನಾವು ಬ್ಯಾಂಕ್ ರೀಕನ್ಸಿಲೇಷನ್ ಮಾಡೋದಕ್ಕೆ ಆಗಲ್ಲ. ಸೊ ಇದನ್ನೇನು ಮಾಡಬೇಕು ಅಂದರೆ ಫಸ್ಟು ಡಿಲೀಟ್ ಮಾಡಬೇಕು. ಸೊ ನಿಮಗೆ ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ ರೀಕನ್ಸಿಲೇಷನ್ ಡೇಟಾ ಅಂತ. ಸೊ ನಾವು ಅದನ್ನು ಡಿಲೀಟ್ ಆಲ್ ಅಂತ ಕೊಟ್ಟು ಡಿಲೀಟ್ ಮಾಡಬೇಕು. ಸೊ ನಿಮ್ಮ ರೈಟ್ ಸೈಡ್ಗೆ ಡಿಲೀಟ್ ಆಲ್ ಅಂತ ಇರುತ್ತೆ, ಕೊಟ್ಟಾಗ ಎಸ್ ಅಂತ ಕ್ಲಿಕ್ ಮಾಡಬೇಕು. ಎಲ್ಲ ಡಿಲೀಟ್ ಆಗೋವರೆಗೂ ವೇಟ್ ಮಾಡಬೇಕು. ಡಿಲೀಟ್ ಆಗಿದ ತಕ್ಷಣ ಹಾಗೆ ಹೋಗಬಾರ್ದು, ಅಕ್ಸೆಪ್ಟ್ ಅಂತ ಕೆಳಗಡೆ ಇರುತ್ತೆ, ಅದನ್ನು ಹೋಗಿ ಅಕ್ಸೆಪ್ಟ್ ಮಾಡಿದ್ರೆ ನಿಮಗೆ ಫುಲ್ ಡೇಟಾ ಅಲ್ಲೇ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆಗಿ ನಾವು ಯಾವ ವರ್ಷದಿಂದ ಮಾಡ್ತಿದ್ದೀವಿ ಅಂದರೆ ಏಪ್ರಿಲ್ 2022 ಅಂತ ಬಂತು ನೋಡಿ, ಅಲ್ಲಿಂದ ನಿಮಗೆ ರೀಕನ್ಸಿಲೇಷನ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಇವಾಗ ನಾನು ರೀಕನ್ಸಿಲೇಷನ್ ಮಾಡಿ ತೋರಿಸ್ತೀನಿ, ನೀವೇ ನೋಡಿ. ಇಲ್ಲಿ ಬ್ಯಾಲೆನ್ಸು ಚೇಂಜ್ ಆಗ್ತಾ ಹೋಗುತ್ತೆ ಕೆಳಗಡೆ. ರೀಕನ್ಸಿಲೇಷನ್ ನಾನು ಡೇಟ್ ಆಗ್ತಾ ಹೋಗ್ತಾ ಇದ್ದೀನಿ, ನಿಮಗೆ ನೋಡಿ ಕೆಳಗಡೆ ರೀಕನ್ಸಿಲೇಷನು ಚೇಂಜ್ ಆಗ್ತಾ ಹೋಗ್ತಾ ಇದೆ. ಸೊ ಇದೇ ಥರ ಇವಾಗ ಕೆಲವೊಂದು ಟ್ರಾನ್ಸಾಕ್ಷನ್ ಡೇಟ್ ಬೇರೆ ಇರುತ್ತೆ, ಇನ್ಸ್ಟ್ರೂಮೆಂಟ್ ಡೇಟ್ ಬೇರೆ ಇರುತ್ತೆ. ಆದರೆ ಇವೆರಡು ಒಂದೇ ಹಾಕಿದ್ರೆ ನಮ್ಗೆ ಎರಡು ಮ್ಯಾಚ್ ಆಗುತ್ತೆ. ಸೊ ನಾನೇನು ಮಾಡ್ತಾ ಇದ್ದೀನಿ, ಬ್ಯಾಂಕ್ ಡೇಟ್ನ ಮೆನ್ಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆದಮೇಲೆ ಎರಡು ಮ್ಯಾಚ್ ಆಗಬೇಕು. ಸೊ ಇದು ಕಂಪ್ಲೀಟ್ ಆಗಿದೆ, ಅಕ್ಸೆಪ್ಟ್ ಅಂತ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ 31 lakh ಇದೆ. ಸೊ ಇವಾಗ ನಾನು ಬ್ಯಾಂಕ್ ರೀಕನ್ಸಿಲೇಷನ್ ಮಾಡಿರೋದು ಎರಡು ಸೇಮ್ ಇರಬೇಕು. ನೋಡಿ ಎರಡು ಸೇಮ್ ಇದೆ. ಸೊ ಇಲ್ಲಿಗೆ ಬ್ಯಾಂಕ್ ರೀಕನ್ಸಿಲೇಷನ್ ಕರೆಕ್ಟಾಗಿ ಮಾಡಿದ್ದೀವಿ ಅಂತ. ಸೊ ಇಷ್ಟೇ ಫ್ರೆಂಡ್ಸ್ ಬ್ಯಾಂಕ್ ರೀಕನ್ಸಿಲೇಷನ್ ಅಂತ. ಇದೇ ಥರ ಎವ್ರಿ ಮಂತು ನಾವು ಮಾಡ್ಕೊತಾ ಬರಬೇಕು. ನಿಮಗೆ ಇದು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.